ಸಮಸ್ತ ಕರ್ನಾಟಕ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಯ್ಯೇರಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರ ಸಂಘ ಮುಧೋಳ್ ಬಾರ್ಕೋಡ್ ಚಳವಳಿಗೆ ಕರೆ ಕೊಟ್ಟ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರೈತ ಮುಖಂಡರ ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ಕಾರ್ಖಾನೆ ಮಾಲೀಕರು 3,300 ರೂಪಾಯಿ ಪಟ್ಟು ಹಿಡಿದರೆ ರೈತರು 3,500 ರೂಪಾಯಿಗೆ ಪಟ್ಟು ಹಿಡಿದಿದ್ದು, ಒಪ್ಪದಿದ್ದಕ್ಕೆ ರೈತ ಹೋರಾಟಗಾರರು ವೇದಿಕೆಗೆ ಆಗಮಿಸಿ ಸರ್ವ ರೈತರ ಒಪ್ಪಿಗೆ ಪಡೆದು ಹೋರಾಟ ಮುಂದುವರಿಸಲು ತೀರ್ಮಾನಿಸಿದರು. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ದಿವಾನ್ಗತ ರಮೇಶ್ ಗಡದನ್ ಅವರ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಪ್ರತ್ಯೇಕವಾಗಿ ಬೆಲೆ ನಿಗದಿ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆಯಲ್ಲಿ 3,300 ರೂಪಾಯಿ ಬೆಲೆ ನಿಗದಿ ಮಾಡಿದ ಬೆನ್ನಲ್ಲೇ ರೈತರು 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ಸರ್ಕಾರ ನಾವು ರೈತರು ಸಕ್ಕರೆ ಮಾಲೀಕರಿಂದ ಹೇಗೆ ತೆಗೆದುಕೊಳ್ಳಬೇಕು ಅಂತ ನಮಗೆ ಗೊತ್ತು ಎಂದು ರೈತ ಮುಖಂಡರು ಗುಡುಗಿದರು. ಸಕ್ಕರೆ ಕಾರ್ಖಾನೆಗಳ ರೈತರ ಕಬ್ಬಿನಿಂದ ನಾನಾ ತರಹದ ಪ್ರಾಡಕ್ಟ್ಗಳನ್ನು ತಯಾರಿಸಿ ಹೆಚ್ಚಿಗೆ ಲಾಭ ಪಡೆಯುತ್ತಿದ್ದು ರೈತರಿಗೆ ನಷ್ಟವಾಗುತ್ತದೆ. ಹಾಗಾಗಿ ರೈತರಿಗೆ ಪ್ರತಿ ಕ್ವಿಂಟಾಲಿಗೆ 3,500 ರೂಪಾಯಿ ನೀಡಲು ಮುಂದಾಗಬೇಕು. ನೀವು ಬದುಕಿ ರೈತರನ್ನು ಬದುಕಿಸಿ ಎಂಬ ಧ್ಯೇಯ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಹೋರಾಟ. ಈ ಹೋರಾಟ ನಾಳೆ ದಿನಾಂಕ 10/11/2025 ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪ್ರತಿಭಟನೆಗೆ ಮುಂದಾಗಿದೆ. ಈ ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆಯಾದರೆ ಅದಕ್ಕೆ ನೇರವಾಗಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಕಾರ್ಖಾನೆಗಳ ಮಾಲೀಕರೇ ಹೊಣೆಗಾರರೆಂದು ಹೋರಾಟಗಾರರು ಆರೋಪಿಸಿದರು. ವೀರಪ್ಪ ಹಂಚಿನಾಳ್, ಬಸವಂತ ಕಾಂಬಳೆ, ಮುತ್ತಪ್ಪ ಕೋಮಾರ್ ಆಕ್ರೋಶಭರಿತವಾಗಿ ವೇದಿಕೆ ಮೇಲೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಪ್ರಭಾಕರ್ ಶೆಟ್ಟಿಯವರು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡಿದರು. ಗೌಡ ಪಾಟೀಲ್ ಅವರು ರೈತರಿಗೆ ಸಿಗಬೇಕಾದ ನ್ಯಾಯಯುತ ಬೆಲೆ 3,500 ರೂಪಾಯಿ ಕೂಡಲೇ ಸಿಗಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ನಾವು ಕೂಡ ಮಾಡಬೇಕಾಗುತ್ತದೆ ಎಂದು ಬೆಂಬಲವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಪರಶು ಮುರ್ನಾಳ್, ಹನುಮಂತಗೌಡ ಪಾಟೀಲ್, ಅಶೋಕ್ ಕಳಸಲಿಗಿ, ಸತೀಶ್ ಸಂಗನ್ನವರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂ.ಆರ್. ತಯ್ಯೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್, ಬಾಗಲಕೋಟೆ. 10 ಗಂಟೆಗೆ ಸಂಗೊಳ್ಳಿ ಸರ್ಕಲ್ಗೆ ಬರಬೇಕು. ಇಲ್ಲಿಂದ ರ್ಯಾಲಿ ತಹಸೀಲ್ ಆಫೀಸ್ಗೆ ಹೋಗತಿ. ತಾಲೂಕಿನ ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳು ಬಂದ್ ಹಾಕವ್. ಆಮೇಲೆ ನಮ್ಮ ಮುಧೋಳ್ ಸಿಟಿಲಿರ್ತಕ್ಕಂಥ ಅಂಗಡಿ ವ್ಯಾಪಾರಸ್ಥರ ಅಣ್ಣ ತಮ್ಮಂದರಿಗೆ ಈ ಹೋರಾಟಗಾರರಿಂದ ಒಂದು ವಿನಂತಿ ಏನಂದ್ರೆ, ನಾವು ನಿಮ್ಮ ಅಂಗಡಿ ಬಂದ್ ಮಾಡೋದಿಲ್ಲ, ನೀವು ಸ್ವಚ್ಛಂದ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂತ ಒಂದು ಕರೆ ಕೊಡ್ತೀವಿ. ಅಂಗಡಿ ಚಾಲು ಇರ್ತಾವ, ಅಂಗಡಿ ಯಾರು ಬಂದ್ ಮಾಡಂಗಿಲ್ಲ. ನೀವು ಅಂಗಡಿ ಮಾಲಕರುಗಳು ನಮ್ಮ ಹೋರಾಟಗಾರರಿಗೆ, ರೈತರಿಗೆ ಬೆಂಬಲ ಸೂಚಿಸಬೇಕು. ನಾಳೆ ಈ ತಾಲೂಕಿನ ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳು ಬಂದ್ ಆಗಿರ್ತಾವ. ಇದು ಕಬ್ಬು ಬೆಳೆಗಾರರ ಮೊದಲ ಹೆಜ್ಜೆ. ಇನ್ನೊಂದು ಎತ್ತರಕ್ಕೆ ಅಲ್ಲೆಲ್ಲೋ ಕಬ್ಬು ಕಡಿಯಾಕತ್ತಾರ, ಅದೇನೋ ಆ ಫ್ಯಾಕ್ಟ್ರಿ ಹೆಸರು ಈ ಫ್ಯಾಕ್ಟ್ರಿ ಹೆಸರು ಹೇಳಕತ್ತಿರಲ್ಲ. ಅಕಸ್ಮಾತ್ ಏನಾರೇ ಅನಾಹುತ ಆದ್ರೆ ಜಿಲ್ಲಾ ಆಡಳಿತನೇ ಕಾರಣ, ಕಾರ್ಖಾನೆ ಮಾಲೀಕರೇ ಕಾರಣ. ಅದಕ್ಕೆ ಬರ್ತಕ್ಕವರೆಲ್ಲ ಈ ಜೊತೆಗಿಲ್ಲ. ಮುಂಜಾನೆ ಬಂದ್ರು ಚಲೋ, ಬರ್ಲಿಲ್ಲ ತೀರಾ ಚಲೋ. ಮತ್ ನಮ್ ಕೆಲಸ ಆಗ್ತದಲ್ಲ, ನಮಗ್ ಮಾಡಿದ ಸಮಾನ ಆಗಂಗಿಲ್ಲ. ಅದಕ್ಕೆ ಅವ್ರಿಗೆಲ್ಲರಿಗೂ ಸಹಿತ ಹೊತ್ತು ಮುನ್ಗೊಡ್ದ ಗಡದಣ್ಣವರು ಒಳ್ಳೆ ಬುದ್ಧಿ ಕೊಡ್ಲಿ. ಆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ನೆನಪು ಮಾಡಿ ಮತ್ತೆ ಮುಂಜಾನೆ ಬಂದ ವೇದಿಕೆ ಮೇಲೆ ಇಲ್ರಿಪ್ಪ ನೀವು ಏನ್ ಹೇಳ್ತೀರಿ ಕೇಳ್ತೀವಿ ಅಂತ ಹೇಳಿದ್ರೆ ಹೇಳುವಂತದ್ದು ಅವ್ರ ತಲೆ ವಿಚಾರ ಬರ್ಲಿ ಅಂತ ಹೇಳಿ ಅವ್ರೆಲ್ಲರಿಗೂ ಇಲ್ಲಿ ಕಬ್ಬು ಕಡ್ದವ್ರು ನೀವೊಂದು ಆತ್ಮಾವಲೋಕನ ಮಾಡ್ಕೋರಿ. ಕಬ್ಬಿ ನಿಂದಿರ್ಲಿ 2 ದಿನದಾಗ ಏನ್ ಆಗ್ಬೇಕು ಅದೆಲ್ಲ ಆಗಿ ನಾವು ಹೇಳಿದ ತರ ತಗೊಂಡ ಬಾಕಿ ಘೋಷಣೆ ಮಾಡ್ಕೊಂಡ್ ಮನೆಗೆ ಹೋಗುವಂತದ್ದೈತೆ. ಎಲ್ಲ ಜಿಲ್ಲೆಗಳಿಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ, ನಾಳೆ ಏನಾರ ಅನಾಹುತ ಆದ್ರೆ ಯಾರ ಕಾರಣ ಅಂದ್ರೆ ಜಿಲ್ಲೆ ಉಸ್ತುವಾರಿ ಮಂತ್ರಿ ಹೊಣೆಗಾರಕ್ಕಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾವು ಹೋರಾಟ
ಹಿಂದಕ್ಕೆ ಸರಿಯಾಗಿ ತಯಾರಿಲ್ಲ. ನಮ್ಮ ಬೇಡಿಕೆ ಈಡೇರಿಸೋ ಮಟ್ಟ ನಾವು ಹಿಂದಕ್ಕೆ ಹೋಗೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಜಿಲ್ಲಾಡಳಿತಕ್ಕೆ ಸಂದೇಶ ಕೊಡ್ತಾನೆ. ಅರ್ಥ ಮಾಡ್ಕೋಬೇಕಂತ ಹೊತ್ತಿಯವರೊಳಗ ಹೇಳಿದಿಲ್ಲ. ಮತ್ತಪ್ಪನ ಸಂಗೊಳ್ಳಿ ರಾಯಣ್ಣ ನಿಮ್ಮ ಮೇಯರ್ ಹೊಕ್ಕಾಡೋ ಗಡದಣ್ಣವ್ರು ಯಾರು ಹೊಕ್ಕಾರೋ ಗೊತ್ತಿಲ್ಲ. ಏನ್ ದೇವ್ಗೆ ಹೊಕ್ಕರು ಸರಿ, ನಮಗೇನು ಭಯ ಇಲ್ಲ. ನಿಮ್ ಮೇಯರ್ ದೇವ್ ಹೊಕ್ಕರು ಸರಿ, ನೀವು ರೇಟಿಗೆ ಬರಬೇಕಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ಸಂದೇಶ ಕೊಡ್ತಾನೆ. ನಾವು ಏನ್ ಹುಡುಗಾಟಿಗೆ ಇರ್ತೀರಿ ನೀವು? ಯಾವ ಕಾರ್ಖಾನೆ ಲಾಸಕ್ಕವು? ಈ ಬೇರೆ ಕಾರ್ಖಾನೆ ನಾಯಿನಾಗ್ಲಿ ಮಲ್ಲಾಪುರ ನದಿ ನೀರು ರಾಜಕೀಯದಿಂದ 1180 ರೂಪಾಯಿ ತೋರಿಸ್ತತಿ. ಎಲ್ಲರೂ ಪ್ರತಿಯೊಬ್ಬರು ಮಾತಾಡ್ತಾರೋ ಕೃಷ್ಣಾ ನದಿ ಒಳಗೆ ಬೆಳೆಯುವಂತ ಕಬ್ಬ ಕಂಪಲ್ಸರಿ ಭಾರಿ ರಿಕವರಿ ಅಂತಂದ್ರೆ ನೀವು ಅವ್ರಿಗಿಂತ ಕಡಿಮೆ ತೋರಿಸ್ತೀರಿ ಅಂದ್ರೆ ಪಕ್ಕ ಸುಡು ಬರುತ್ತಿರ್ತಾರೆ ನೀವು ಕಾರ್ಖಾನೆ ಮಾಲೀಕರು. ಕಾರ್ಖಾನೆ ಮಾಲೀಕರು ಪಕ್ಕ ತುಡಿದ್ರು. ಮಾನವ ಒಬ್ಬರು ಯಾರ ಕಳ್ಳರನ್ನ ಸಿಟ್ಟು ಬಂತು. ನಾವು ಮಂಜೂರ್ ಕಳ್ಳರನ್ನ ನೀವು ಹಗಲುಗಾರಅಂತಕ್ಕಂಥದ್ದು ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಅಂತ ನಿಮ್ಮನ್ನು ಎಲ್ಲಿ ಹೋದರೂ ಬಿಡಂಗಿಲ್ಲ, ಈ ಬೆಲೆ ಘೋಷಣೆ ಮಾಡೋ ಮಟ್ಟ ದೂರ ಜಗ್ಗಂಗಿಲ್ಲ. ನಮಗೆಲ್ಲ ಗೊತ್ತೈತಿ ಹೋರಾಟ ಹೆಂಗ್ ಮಾಡ್ಬೇಕು ಅನ್ನೋದು. ನಮ್ಮಲ್ಲಿ ತಾಳ್ಮೆ, ಆ ತಾಳ್ಮೆ ನೀವೆಲ್ಲರ ಪರೀಕ್ಷೆ ಮಾಡಕ್ ಬಂದ್ರ ಕಂಪಲ್ಸರಿ ಹೇಳ್ತ ನಿಮಗ ನೀವು 3 ಗುಂಪು ಹಾಕಿರಿ. ಈಗಾಗಲೇ ಸಾಕಷ್ಟು ಹೊಡ್ತಾ ತಿಂದಿರಿ. ಆ ಹೊತ್ತಕ್ಕೆ ನೀವು ಬರಬೇಡ್ರಿ. ಕರೆಕ್ಟ್ ನಿಮಗೆ ಮನವಿ ಮಾಡ್ಕೊಂಡು ಹೇಳ್ತೇವೆ. ಮರ್ಯಾದೆಲೆ ಬಂದ್ ಬೆಲೆ ಘೋಷಣೆ ಮಾಡ್ಕೋಬೇಕಂತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಎಲ್ಲರಿಗೂ ಹೇಳ್ತಾರೆ. ಇವತ್ತು ಒಂದು ಈ ಸ್ಥಿತಿ ಏನಕ್ಕಂತ ಅನ್ನೋದು ಅಲ್ಲೆಲ್ಲ ನೋಡ್ಕೊಳಕ್ ರೆಡಿ ಅದಾರು. ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅದನ್ನೆಲ್ಲ ನೀವು ನಿಭಾಯಿಸ್ಬೇಕಂತಕ್ಕಂಥದ್ದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಇವತ್ತು ಈ ಸಭೆ ಮುಖಾಂತರ ಸೂಚನೆ ಕೊಡ್ತೀನಿ. ಅಲ್ಲಿ ಕಬ್ಬು ಕಡ್ದಾರು, ಇಲ್ಲಿ ಕಬ್ಬು ಕಡ್ದಾರು, ರೋಡ್ ಮೇಲೆ ಗಾಡಿ ಬರ್ತಾವ, ಕಾರ್ಖಾನೆ ಚಾಲೂ ಮಾಡ್ತಾರಂದ್ರ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಏನಾರ ಅಂದ್ರ ಈಗ ಅಗಾವ ಸೂಚನೆ ಕೊಡ್ತೇವೆ ಅವ್ರಿಗೆ. ನೀವು ಜವಾಬ್ದಾರಿ ತಗೋಬೇಕಂತಕ್ಕಂಥ ಜಿಲ್ಲಾಧಿಕಾರಿ ಏನ್ ಮಾಡ್ತಾರ? ಜಿಲ್ಲಾಧಿಕಾರಿ ಏನ್ ಮಾಡ್ತಾರೆ? ಕಬ್ಬು ಕಡ್ದಾರಂದ್ರ ನಮ್ಮ ಕಬ್ಬು ಕೊಡ್ಲಾರ್ದು ನಾವು 12 ತಿಂಗಳ ಗಟ್ಲೆ ಅವ್ರ ಬಿಲ್ ಕೊಡ್ಲಾರ್ದಿದ್ರೆ ಸುಮ್ಮನೆ ಇರ್ತೀವಿ ನಾವು. ಅದನ್ನ ನಾವು ಹ್ಯಾಂಗ್ ಬಾಯಿ ಬಿಡಿಸ್ಬೇಕು ನಮ್ಗೆ ಗೊತ್ತೈತಿ. ಬಾಯಿ ಬಿಡುತ್ತೇವೆ, ದಯವಿಟ್ಟು ನಾಳಿನ ದಿವಸ ಬಾಯಿ ಬಿಡಿಸೋ ಕೆಲಸ ಮಾಡೇ ಮಾಡ್ತೇವೆ. ರಾಜ್ಯ ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರಿಗೆ ಹಲವಾರು ಸಮಸ್ಯೆಗಳನ್ನ ತಂದಿಟ್ಟು ಯಾವುದೇ ತರದ ಬಿಲ್ಲು ಸರಿಯಾಗಿ ಕೊಡಿಸಲಾರದೆ ನಮ್ಮನ್ನ ಮತ್ತು ಕಾರ್ಖಾನೆಯವ್ರನ್ನ ಒಂದು ಗೊಂದಲದಲ್ಲಿ ಸಿಕ್ಕಿಸಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ಪ್ರಾರಂಭ ಆಗಿ 3 ದಿನ ಹೋರಾಟ ಪ್ರಾರಂಭ ಆಯ್ತು. ಇಲ್ಲಿ ಯಾವುದೇ ತರದ ಯಾರು ಸಂಬಂಧಪಟ್ಟವರು ನಮ್ಮ ವೇದಿಕೆಗೆ ಬಂದು ಯಾವುದೇ ತರದ ಮಾತಾಡಿಲ್ಲ. ಕಾರ್ಖಾನೆ ಆಗಲಿ ಸರ್ಕಾರ ಆಗ್ಲಿ ಯಾವುದೇ ತರ ಸ್ಪಷ್ಟನೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನಾವು ಮತ್ತೆ ಈ ಹೋರಾಟವನ್ನ ನಾಳೆಯಿಂದ ಮತ್ತೆ ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಅದಕ್ಕೆ ಇವರು ಕೇಂದ್ರದವ್ರದ ಬಟ್ ಮಾಡ್ತಾರೆ. ಕೇಂದ್ರದವರು ಓದೋ ಸಮಯದಲ್ಲಿ ಅವರು 50 ರೂಪಾಯಿ ಕೊಡ್ತಾರೆ, ಅವರು ಕೊಟ್ಟಿಲ್ಲ. ಇದೊಂದು ದೊಡ್ಡ ನಿಜವಾಗಿ ಅನ್ನ ಹಾಕೋ ರೈತನಿಗೆ ಇವತ್ತು ರಸ್ತೆಯಲ್ಲಿ ಬೀದಿಯಲ್ಲಿ ಊಟ ಮಾಡುವಂತ ಪರಿಸ್ಥಿತಿ ತಂದಿರು. ಇದೊಂದು ದೊಡ್ಡ ದುರಾದರ್ಶ. ಯಾಕೆಂತಂದ್ರೆ ನೋಡಿ, ಕಬ್ಬಿನಿಂದ ಎಲ್ಲಾ ಉಪೋತ್ಪನ್ನಗಳು ಏನ್ ಲಿಕ್ಕರ್ ಉಪೋತ್ಪನ್ನಗಳಿದೆ ಎಲ್ಲ ಕಬ್ಬಿನಿಂದ ತಯಾರಾಗೋದು. ಸ್ಪಿರಿಟ್ ಆಯ್ತು, ಎಥೆನಾಲ್ ಆಯ್ತು, ಈ ಎಲ್ಲಾ ಉತ್ಪನ್ನಗಳು ಕಬ್ಬಿನಿಂದಾನೇ ತಯಾರಾಗೋದು. ಆದ್ರೆ ಕಬ್ಬಿಗೆ ಒಂದೇ ರೇಟ್ ಕೊಡಕ್ಕೆ ಇವ್ರಿಗೆ ಕಷ್ಟ ಪಡ್ತಾ ಇದಾರೆ ಅಂದ್ರೆ ಬಹಳ ನೋವು ತರಿಸೋ ಸಂಗತಿ. ಆದ ಕಾರಣಕ್ಕೆ ಸರ್ಕಾರದಲ್ಲಿ ಮನವಿ ಮಾಡ್ತದೆ ರೈತ ಸಂಘ, ದಯವಿಟ್ಟು ಬೇಗನೆ ಬಂದು ಈ ಕಬ್ಬಿನ ದರವನ್ನ ನಿರ್ಧಾರ ಮಾಡಿ ರೈತರಿಗೆ ಸಂತೋಷ ಕೊಡುವಂತ ವಿಷಯದಲ್ಲಿ ನೀವು ಕೆಲಸ ಮಾಡ್ಬೇಕಂತ ನಾನು ಮನವಿ ಮಾಡ್ತೀನಿ ರಾಜ್ಯ ಸರ್ಕಾರ. ರಾಜ್ಯ ರೈತ ಸಂಘದ ಪರವಾಗಿ ನಾವೇನು ಹೋರಾಟಕ್ಕೆ ಕರೆ ಕೊಟ್ಟಿವಿ, ಆ ಕರೆ ಯಶಸ್ವಿ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಇರ್ತೈತಿ. ಯಾಕಂದ್ರ ರೈತರಿಗೆ ಬಹಳ ದೊಡ್ಡ ಪ್ರಮಾಣದೊಳಗೆ ಇವತ್ತು ಅನ್ಯಾಯ ಮಾಡಾಕ್ತೈತಿ ಸರ್ಕಾರ. ಹೋರಾಟಗಳನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಒಂದ್ ಕಡೆ ಸರ್ಕಾರ ಮಾಡ್ತತಿ, ಇನ್ನೊಂದು ಕಡೆ ರೈತರಿಗೆ ನ್ಯಾಯಯುತ ಬೆಲೆ ಕೊಡದೇ ಇರಬೇಕು, ನಾವು ದೊಡ್ಡ ಪ್ರಮಾಣದಲ್ಲಿ ನಾವೇ ಲಾಭ ತಗೊಳ್ಬೇಕು ಅನ್ನುವಂತ ಈಗೇನ ಫ್ಯಾಕ್ಟರಿ ಮಾಲೀಕರ ಲಾಭಿ ನಡೆದೈತಿ. ಇವರಿಬ್ಬರ ಮಧ್ಯೆ ಬಹಳ ದೊಡ್ಡ ಅನ್ಯಾಯ ರೈತ ಸಮುದಾಯಕ್ಕೆ ಆಗ್ತೈತಿ. ಅದರ ವಿರುದ್ಧ ನಮ್ಮದ ಹೋರಾಟ ಐತಿ. ನಾವು 3500 ರೂಪಾಯಿ ಕೊಡಬೇಕು. ಕಳೆದ 4-5 ವರ್ಷಗಳಿಂದ ಏನ್ ನಮ್ದು ಹಳೆ ಬಾಕಿ ಉಳಿದೈತಿ, 2ನೇ ಬಿಲ್ ಅಂತ ಏನ್ ನಾವು ಕರಿತೀವಿ ರೈತಾಪಿ ವರ್ಗ, ಅದನ್ನೂ ಕೊಟ್ಟಿಲ್ಲ. ಅದನ್ನು ಪೂರ್ತಿಗೊಳಿಸ್ಬೇಕು. ಮತ್ತೆ 2022ರಾಗಿಂದು 2019ರಂದು ಬಿಲ್ ಬಾಕಿ ಅದಾವ. ಆ ಎಲ್ಲಾ ಬಾಕಿಗಳನ್ನ ಸಹಿತ ರೈತರಿಗೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ತಕ್ಷಣ ಈ ವರ್ಷದ ಬಿಲ್ ಅನ್ನು ಕೂಡ ಘೋಷಣೆ ಮಾಡಿ ಫ್ಯಾಕ್ಟರಿ ಚಾಲುಗಳು ಮಾಡ್ಕೋಬೇಕು. ಅಕಸ್ಮಾತ್ ನೀವು ಬಿಲ್ ಕೊಡದೇ ಇದ್ರೆ ನಮ್ದು ನಿರಂತರ ಹೋರಾಟ ಇರ್ತೈತಿ. ಬರುವಂತ ದಿನಗಳೊಳಗೆ ನೀವು ಏನಾದ್ರೂ ಬಗ್ಗದೇ ಇದ್ರೆ ದೊಡ್ಡ ಪ್ರಮಾಣದಾಗ ಉಗ್ರ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ. ಅದರ ಮುಖಾಂತರ ಸಮಾಜವನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡ್ತೀವಿ. ನಾವು ಬಿಲ್ ಅನ್ನ ತಗೊಳ್ತೀವಿ ಅನ್ನುವಂತ ಎಚ್ಚರಿಕೆ ಸಂದೇಶವನ್ನ ಜಿಲ್ಲಾ ವರಿಷ್ಠಾಧಿಕಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.
ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿ ಅದನ್ನ ಸೂಕ್ಷ್ಮವಾಗಿ ಬಗೆಹರಿಸಿ ರೈತರಿಗೆ ನ್ಯಾಯಯುತ ಬೆಲೆ ಕೊಡಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ.